ಇವತ್ತು ಮೇಡಮ್ ಅವರು ವಾಕಿಂಗ್ ಶುರು ಮಾಡಿದ್ದಾರೆ 2 ಕಿಲೋಮೀಟರ್. ಎಂತಾಯಿತು, ಹೇಗೆ ನಿಮ್ಮ ಅಭಿಪ್ರಾಯ ಹೇಳಿ? 2 ಕಿಲೋಮೀಟ್ರ್ ಹೇಗಿತ್ತು? 1 ಕಿಲೋಮೀಟರ್ ನಾನು ಫೋನ್ ಮಾಡಿ ಮತ್ತೆ 7 ಹತ್ರ ಪುನಃ ಫೋನ್ ಮಾಡಿ ಕೇಳಿದೆ. ಹಾಗೆ ಅವರು ಹೇಳ್ತಿದ್ದಾರೆ ಅಂತ ಫಸ್ಟ್ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಾರ್ತಿ ಕಳಿಸಿದ್ದಾರೆ. ನಾನು ಅದೇ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು, ಅಪ್ಪ ಬರ್ತಾರಲ್ಲ ಅದಕ್ಕೆ. ಅದರಲ್ಲಿ ವಾಯ್ಲೇ ಇಲ್ಲ ಮಾರು, ಇವಳೆಲ್ಲ ತಿರುಗಿ ಆಚೆ ಹೋಗ್ತಿದ್ದಲ್ಲ. ನಾಳೆ ಹೋಗ್ಲಿಕ್ಕಿಲ್ಲ. ಹಾಂ ಎಂತ ಮರುತ್ಯ ಎಂತ ಸರಿ ಹೊತ್ತು ನಡುವಲ್ಲಿ ಹೊತ್ತು, ಕಾಲಲ್ಲಿ ಹೊತ್ತದಲ್ಲ, ಏನು ಕಾಲಲ್ಲೆಲ್ಲ ಹೊತ್ತುತ್ತಿದ್ದ. ಎಲ್ಲರಿಗೂ ನಮಸ್ಕಾರ, ಮತ್ತೆ ಹೇಗಿದ್ರ? ನಮ್ಮ ಹೊಸ ವಿಡಿಯೋದಲ್ಲಿ ಇವತ್ತು ಹೊರಗೆ ಕೂತ್ಕೊಂಡು ಕರೆಂಟ್ ಇಲ್ಲ ಮಾರೆ. ಬೆಳಿಗ್ಗೆ 10 ಗಂಟೆಗೆ ಹೋಗಿದೆ. ಇವತ್ತು ಮಂಗಳವಾರ ತೆಗೆದಿದ್ರು ಮಾರೆ. ಕರೆಂಟ್ ಯಾಕೆ ತೆಗೆದಿದ್ರು ಗೊತ್ತಿಲ್ಲ. ಸೊ 5:30 ಆಯಿತು. 5:30 ಮೆಸ್ಕಾಮಾರಿ ಫೋನ್ ಮಾಡಿ ಈಗ ಹೇಳ್ತಿದ್ದಾರೆ ನಾವು ಕರೆಂಟ್ ತೆಗಿಲಿಲ್ಲ ಹೇಳ್ತಿದ್ದೆ. ನೋಡುವಾಗ ಇಲ್ಲೇ ನಮ್ಮ ಮನೆ 4-5 ಮನೆಗೆ ಕರೆಂಟ್ ಇಲ್ಲ ಮಾರೆ, ಬರ್ತಾರೆ ಹೇಳಿದ್ದಾರೆ. ನೋಡುವ, ಆಗದಿಂದ ಹೊರಗೆ ಕೂತ್ಕೊಂಡು ಸಾಕಾಯ್ತು. ಮೇಡಮ್ ಅವರು ಮೇಲೆ ಹೋಗಿದ್ದಾರೆ, ನಾವಿಲ್ಲಿ ಕೂತ್ಕೊಂಡು ಚಹಾ ತಿಂಡಿ ಅದು ಇದನ್ನು ತಿಂದ್ಕೊಂಡೇ ಕೂತ್ಕೊಂಡಿದ್ದೇವೆ. ಮತ್ತೆಂತ ಮಾಡೋದು, ಕರೆಂಟ್ ಇಲ್ಲ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ವರ್ಕ್ ಅಂದರೆ ಮಧ್ಯಾಹ್ನವರೆಗೆ ಕರೆಂಟು ನುಸಿ ಉಂಟು ಮಾರೆ. ನುಸಿಗೆ ಏನಾದರೂ ಮದ್ದಿದ್ರೆ ಹೇಳಿ ಮಾರೆ, ಭಾರಿ ನುಸಿ. ಹಾಗೆ ಬ್ಯಾಟ್ ಇಟ್ಕೊಂಡು ಕೂತ್ಕೊಂಡು ನುಸಿ ಓಡಿಸುವ ಅಂತ. ಸೊ ಫೈನಲಿ ನಮ್ಮ ಈ ಕಾರು 1,00,000 ಕಿಲೋಮೀಟ್ರ್ ಆಗಿದೆ. ಫೈನಲಿ ಏನು ತೊಂದರೆ ಇಲ್ಲ. ಮೋಸ್ಟ್ಲಿ 13-14 ಇಯರ್ ಆಯಿತಾ ಅಂತ, 13-14 ಇಯರ್ ಆಗಿದೆ. ಮೇಡಮ್ ಅವರೇ ರನ್ ಮಾಡಿ ಸಾಧಾರಣ ಮೇಡಮ್ ಅವ್ರು ಸ್ಟಾರ್ಟ್ ಮಾಡೋಕೆ ಒಂದು 60 ಆಗಿತ್ತ ಅಂತ. ಒಟ್ಟಿಗೆಲ್ಲ 60 ಅಲ್ಲ, ಅದಕ್ಕಿಂತ ಕಮ್ಮಿ ಆಗಿತ್ತು ಅಂತ. ಅದ್ರ ನಂತರ 2 ವರ್ಷದಲ್ಲಿ 1,00,000 ಮಾಡಿದ್ದಲ್ಲ ಮಾರಿ ಕಿಲೋಮೀಟ್ರ್. ಹಾಗೆ ಈಗ ಚಹಾ ಅಲ್ಲ ಕಾಫಿ ಕೊಡ್ತದ್ದು. ಮೇಡಮ್ ಅವರು ಚಹಾ ಕೊಡೋದು. ಮೇಡಮ್ ಅವ್ರಿಗೆ ಒಂದು ಆರೆಂಜ್ ತಂದಿಟ್ಟೆ, ಆರೆಂಜ್ ಇಲ್ಲೇ ಬಾಕಿ. ಸೊ ಮೇಡಮ್ ಅವರು ಇವತ್ತಿಂದ ವಾಕಿಂಗ್ ಶುರು ಮಾಡಿದ್ದಾರೆ. ಹಾಗೆ ಇವತ್ತು 1 ಕಿಲೋಮೀಟ್ರ್ ಅಂತ ಹೇಳಿ ಲಾಸ್ಟ್ 2 ಕಿಲೋಮೀಟ್ರ್ ವಾಕ್ ಮಾಡಿದ್ದಾರೆ ಸುತ್ತ. ಇಲ್ಲೇ ರೌಂಡ್ ಹಾಕಿ ಆಲ್ಮೋಸ್ಟ್ 2 ಕಿಲೋಮೀಟ್ರ್ ವಾಕಿಂಗ್ ಮಾಡಿದ್ದಾರೆ, ಸ್ವಲ್ಪ ಎಕ್ಸಸೈಸ್ ಮಾಡಲಿ ಅಂತ. ಹಾಗೆ ಸೊ ಬೇರೆ ಏನಂದರೆ ಈಗ ನೋಡ್ಬೇಕು ಮಾರೆ, ಕರೆಂಟ್ ಎಷ್ಟು ಗಂಟೆ ಬರ್ತದೆ ಅಂತ. ಕರೆಂಟ್ ಬರೋದಿದ್ರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮದು ಇನ್ವರ್ಟರ್ದು ಸಮಸ್ಯೆ ಅಂದರೆ ಏನು ಗೊತ್ತಿಲ್ಲ ಮಾರೆ. ನನ್ನ ಸಿಸ್ಟಮಲ್ಲಿ 3D ರೆಂಡರಿಂಗ್ ಮಾಡುವಾಗ ಇನ್ವರ್ಟರ್ ಗೊಬ್ಬ ಇಡ್ಲಿಕ್ಕೆ ಶುರು ಆಗ್ತದೆ ಮಾರೆ. ಏನಂತ ಗೊತ್ತಿಲ್ಲ, ಗ್ರಾಫಿಕ್ಸ್ ಕಾರ್ಡ್ ರನ್ ಆಗೋ ಮಿನಿ ಹೆವಿ ತಗೊಳ್ತದ ಎಂಥದ ಗೊತ್ತಿಲ್ಲ. ಹಾಗೆ ಸೊ ಮಳೆ ಬರ್ತಿದೆ ಮೊನ್ನೆಯಿಂದ. ಮಕ್ಕಳಿಗೆ ರಜೆ ಕೊಟ್ಟರೆ ಮಳೆ ನಿಲ್ತದೆ ಮಾರೆ. ಹಾಗೆ ಆಗಿದೆ ಈಗ ಪರಿಸ್ಥಿತಿ. ಈ ಸಲ ಆ್ಯಕ್ಚುಲಿ ಮಳೆ ಕಮ್ಮಿ, ತುಂಬ ಮಳೆನೇ ಬರಲಿಲ್ಲ ಅಂತ. ಈಗ ಒಂದು ಲಾಸ್ಟ್ 2 ವೀಕಿಂದ ಬರ್ತುಂಟು ಮಳೆ. ಹಾಗೆ ಈಗ ಆ ಸೈಡ್ ನೋಡಿ ಕತ್ತಲೆ ಆಗ್ತಾ ಬಂದಿದೆ. ಮೋಸ್ಟ್ಲಿ ರಾತ್ರಿಗೆ ಬರುವುದಂತ ಮಳೆ. ಮೇಡಮ್ ಅವರು ಹೋದ್ರ ಮೇಲೆ ಲ್ಯಾಪ್ಟಾಪ್ ತರಲಿಕ್ಕೆ ಅಂತ ಮೇಲೆಗೆ. ಅವ್ರದ್ದು ಆರ್ಡ್ರ್ ಎಲ್ಲ ಪೆಂಡಿಂಗ್ ಆಗಿದೆ ಅಂತೆ. ನೋಡುವ, ಕರೆಂಟ್ ಬಂದ ನಂತರ ಏನಾದರೂ ಇದ್ದರೆ ಹೇಳ್ತೇನೆ. ಓಕೆ. ಸೊ ಮೇಡಮ್ ಅವ್ರು ಬರಲಿ. ಮೇಡಮ್ ಅವರಿಗೆ 2 ಕಿಲೋಮೀಟ್ರ್ ರನ್ನಿಂಗ್ ಮಾಡಿ ಹೇಗೆ ಆಯಿತಾ ಕೇಳುವ. ಫಸ್ಟ್ ಟೈಮ್ ಅಂತ ಅವಳು 1-2 ಕಿಲೋಮೀಟ್ರ್ ರನ್ ಮಾಡೋದು. ಲಾಸ್ಟ್ ಟೈಮ್ ಎಲ್ಲಿ ಕ್ಯಾತನ್ಮಕ್ಕಿಗೆ ಹೋಗಿದ್ವಿ, ಅಲ್ಲಿ 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿದ್ವಿ ಅಷ್ಟೇ. ಹಾಗೆ ಸೊ ಇವರ ಮನೇಲಿ ಬಪ್ಪಂಕಾಯಿ ಆಗಿದೆ ನೋಡಿ, ಫುಲ್ಲು ಬಪ್ಪಂಕಾಯಿ ಆಗಿದೆ ಮನೆ ಹತ್ರದ ಮನೆಯಲ್ಲಿ. ನಮ್ಮ ಮನೆಯವ್ರದ್ದು ಬಪ್ಪಂಕಾಯಿ ನೋಡಿ ಕಾಣೋದಿಲ್ಲ, ಸಣ್ಣದಿದೆ. ಹಾಗೆ ಸರಿ ನೋಡ, ಇನ್ನು ಕರೆಂಟ್ ಸೆಕೆ ಬೆವರ್ತಾ ಉಂಟು ಮಾರೆ ಸೆಕೆಗೆ. ಹಾಗೆ ಹೊರಗಡೆ ಕೂತ್ಕೊಂಡದ ಈಗ. ಸರಿ, ಬೇರೆ ಏನಾದರೂ ಇದ್ರೆ ಹೇಳ್ತೇನೆ. ಮೇಡಮ್ ಅವ್ರು ಬಲ್ಲಿ ಮೇಲೆ ಹೋಗಿದ್ದಾರೆ. ಅಂದರೆ ಇದು ಚಾಕ್ಲೇಟ್ ತಿಂದಿದ್ದೀರಾ? ಹೋಲ್ ಟ್ರೂತ್ ಅವ್ರದ್ದು. ಇದು ಒಳ್ಳೆಯದೇ, ಸ್ವಲ್ಪ ಕಾಸ್ಟ್ಲಿ ಮಾರೆ, ಆದರೆ ಒಳ್ಳೆಯದು. ಇದರಲ್ಲಿ ಇದರಲ್ಲಿ ಸ್ವೀಟ್ ಅಂದರೆ ಡೇಟ್ಸ್ ಯೂಸ್ ಮಾಡಿ ಸ್ವೀಟ್ ಯೂಸ್ ಮಾಡಿದ್ದಾರೆ. ಮತ್ತು 71% ಇದಿದೆ, ಚಾಕ್ಲೇಟ್ ಇದೆ. ಸೊ ಹಾಗೆ ನೋಡಿ, ಟ್ರೈ ಮಾಡಿ. ಇವರದ್ದೊಂದು ಪ್ರೋಟೀನ್ ಬಾರ್ ಸಹ ತಿಂದಿದ್ದೆ, ಅದು ಸಹ ಒಳ್ಳೆದಿದೆ. ಟ್ರೈ ಮಾಡಿ ಇದು ಪ್ರೋಟೀನ್ ಬಾರ್. ನನಗೆ ಇದು ಆ್ಯಕ್ಚುಲಿ ಟೇಸ್ಟ್ ಒಳ್ಳೆ ಆಗ್ತದೆ. ಕ್ಯಾಲರೀಸ್ ಎಷ್ಟಿದೆ ಅಂತ ನೋಡಿ ನೀವೇ. ಓಕೆ, ಇರುವೆ ಬಂದಿದೆ ಮಾರಿ ಇಲ್ಲಿ ಇಟ್ಟು. ಸೊ ನಮ್ಮ ಇಲ್ಲಿ ಮನೆ ಹತ್ತಿರದಲ್ಲಿ ಸಣ್ಣ ಪಕ್ಷಿ ಬರ್ತದೆ ಮರ, ಅಲ್ಲಿ ಗಿಡದಲ್ಲಿ ಉಂಟು. ಎಲ್ಲ ನೋಡ್ತಾನೆ ಇರ್ತದಂತ, ನೀವು ನೋಡಿ ಹತ್ತಿರ ಹೋದ್ರೆ ಓಡುವುದು. ಒಂದು ನಿಮಿಷ ಇಲ್ಲಿ ಈಗಿದ್ರಲ್ಲಿ ನೋಡಿ ಆಡ್ತದೆ. ಈಗ ನೋಡಿ ಹೋಯ್ತು.
ಈ ಗಿಡದಲ್ಲಿ ಇರ್ತದೆ ಮಾರೆ. ಈಗ ಎಲ್ಲಿ ಹೋಯ್ತು ಮಾರೆ ಹಾರಿಕೊಂಡು. ಓ ಅಲ್ಲಿದೆ, ಅದರ ಒಳಗಿದ್ದು ಕಾಂತದ, ಅದರ ನಡುವಲ್ಲಿದೆ. ಎಲ್ಲಾಯ್ತು ಮಾರೆ ಮಾಯಾದ ಹೂವು ಅಲ್ಲಿದೆ, ಹೂವು ಅಲ್ಲಿದೆ. ಇದೆಲ್ಲ ನಮ್ಮ ಬೆಂಚ್ ನೋಡಿ, ಕಲ್ಲಿದು ಬೆಂಚ್. ಮನೋರ್ದು ಚರ್ಚೆ ಆಗ್ತದೆ, ಕರೆಂಟ್ ಇಲ್ಲಲ್ಲ ಹಾಗೆ ಜಾರುದ್ರಲ್ಲಿ ನಿಲ್ಲಿಕ್ಕಾಗ್ತದೆ ಮಾರೆ. ನಮ್ಮದೊಂದು ಬುಲೆಟ್ ಮೊನ್ನೆ ಒಂದು ಇಲ್ಲೇ ನಿಂತಿದೆ, ಅಪ್ಪಂದು ಬುಲೆಟ್ ಸ್ಟಾರ್ಟ್ ಆಗಲಿಲ್ಲ ಮಾರೆ. ಇದರದೊಂದು ವಯರ್ ಕಟ್ಟಾಗಿದೆ, ಅದು ಚೇಂಜ್ ಮಾಡಬೇಕು. ಮೇಡಮ್ ಅವ್ರದ್ದು ಗಾಡಿ ಒಂದು ಸ್ಟಾರ್ಟ್ ಮಾಡೋದು ನೋಡುವ. ಸ್ಟಾರ್ಟ್ ಮಾಡೋದು ಸುಮಾರು ಸಮಯ ಆಯಿತು, ನನ್ನ ಗಾಡಿ ಸಹ ಸ್ಟಾರ್ಟ್ ಮಾಡಿದೆ ಸುಮಾರು ಸಮಯ ಆಗಿದೆ. ಹಾಗೆ ಸರಿ ನೋಡುವ. ಕರೆಂಟ್ ಬಂತ ಅಂತ ಹೇಳಿದರು, ಇಲ್ಲಿ ಕರೆಂಟ್ ಬರಲಿಲ್ಲ ಮಾರೆ, ಕರೆಂಟ್ ಬರಲಿಲ್ಲ. ನಮ್ಮದಕ್ಕೆ ಸೋಲಾರ್ ಹಾಕಿದೆ, ಸೋಲಾರ್ ಸಿಸ್ಟಮ್. ಸೋಲಾರ್ ನೋಡುವ, ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸೋಲಾರ್ ಹಾಕಿದರೆ ಏನು ಬೆನಿಫಿಟ್ ಇದೆ ಅಂತ. ಇನ್ನು ನೆಕ್ಸ್ಟ್ ಮಂತಿಂದ ಕರೆಂಟ್ ಬಿಲ್ ಬರೋದಿಲ್ಲ ಅಂತ ನಮಗೆ. ಹಾಗೆ ಸೋಲಾರ್ ಮೇಲೆ ಹಾಕಿದ್ದಾರೆ. ಇಲ್ಲಿ ಸೋಲಾರ್ ಬಂದ ನಂತರ ನನಗೆ ಕಾಲಿದೆ ಆಯ್ತಲ್ಲ, ಹಾಗೆ ನನಗೆ ಮೇಲೆ ಹೋಗಲಿಕ್ಕೆ ಆಗಲಿಲ್ಲ. ಸೋಲಾರ್ ಹಾಕಿದ್ದಾರೆ ಮೇಲೆ, ಅದು ಕರೆಕ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಎಷ್ಟಾಯಿತು, ಎಷ್ಟು ಹಣ ಉಳಿತದೆ ಅಂತ. ಒಂದು 10 ವರ್ಷದ ನಂತರ ನಮಗೆ ಕರೆಂಟ್ ಫ್ರೀ ಆಗ್ತದೆ ಆ್ಯಕ್ಚುಲಿ. ಹಾಗಿದೆ ನೋಡು, ಅದು ಕರೆಕ್ಟ್ ನಾನು ಡೀಟೇಲ್ ಈ ವಿಡಿಯೋದಲ್ಲಿ ಹೇಳ್ತಾರೆ, ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸರಿ, ನಾವು ಮೇಡಮ್ ಅವ್ರು ಬರಲಿ, ಮತ್ತೇನಾದರೂ ಇದ್ರೆ ಹೇಳ್ತೇನೆ. ಓಕೆ. ನುಸಿಗೆ ನೋಡಿ ಊದುಬತ್ತಿ ಹಿಡ್ಕೊಂಡೋದು, ಊದುಬತ್ತಿ ಬಾರಿ ನುಸಿದ್ದು. ಬ್ಯಾಟಿದ್ದು ಸಹ ಕರೆಂಟ್ ಖಾಲಿ ಮಾರೆ. ಹಾಗೆ ಮೇಡಮ್ ಅವರು ಬಂದರು ಇವತ್ತು. ಮೇಡಮ್ ಅವರು ವಾಕಿಂಗ್ ಶುರು ಮಾಡಿದ್ದಾರೆ, 2 ಕಿಲೋಮೀಟರ್. ಎಂತಾಯಿತು, ಹೇಗೆ ನಿಮ್ಮ ಅಭಿಪ್ರಾಯ ಹೇಳಿ? 2 ಕಿಲೋಮೀಟ್ರದ್ದು ಹೇಗಿತ್ತು? 1 ಕಿಲೋಮೀಟರ್ 1 ಕಿಲೋಮೀಟ್ರಲ್ಲಿ ಸ್ಟಾಪ್ ಮಾಡ್ಲಿಕ್ಕೆ ಇದ್ಲು, ಮತ್ತೆ 2 ಕಿಲೋಮೀಟರ್ ಮಾಡಿ. ಇವತ್ತು 1 ಕಿಲೋಮೀಟರ್ ಹೋದ್ರೆ ನಾಳೆ ಇನ್ನೊಂದು ಕಿಲೋಮೀಟರ್ ಹೋಗ್ಬೋದು. ಎಂತ ನಂಗೆ ಇಲ್ಲಿ ಲಂಗ್ಸ್ ಅಲ್ಲೆಲ್ಲ ಇದಾಗ್ಬೋದು. ಅದು ಇದಕ್ಕೆ ನುಸ್ಸುಂಟು ಮಾರೆ. ನುಸ್ಸಿಗೆ ಏನಾದರೂ ಬೇರೆ ಇದೆ ನಿಮ್ಮ ಹತ್ರ ಮದ್ದು? ಅಂದರೆ ಬ್ಯಾಟ್ ಕರೆಂಟ್ ಇಲ್ಲಲ್ಲ, ಹಾಗೆ ಬ್ಯಾಟ್ ವರ್ಕ್ ಆಗ್ತಿಲ್ಲ, ಹಾಗೆ ಊದ್ಬತ್ತಿ ಇಟ್ಕೊಂಡದು ನುಸ್ಸಿಗೆ. ಮತ್ತೆಂತ ಮಾಡೋದು, ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಮಾರೆ. ಅದರದ್ದು ಡ್ಯೂಟಿ ಶುರು ಆಗ್ತದೆ 6 ಗಂಟೆಯಿಂದ 7 ಗಂಟೆವರೆಗೆ. ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ನಮ್ಮ ಮನೇಲಿ. ಫುಲ್ ನುಸಿ ಎಲ್ಲ ಓಡ್ತುಂಟು ಆಚೆ ಈಚೆ. ಮತ್ತೆ ಈಗ ಮೇಡಮ್ ಅವರಿಗೆ ಕಚ್ಚುತ್ತ ಉಂಟು ನುಸಿ. ನಂಗೆ ಎಂತ ಅದು ಸ್ಮೋಕ್ ಮಾಡಿದಾಗ ಏನಾಯ್ತು ಅಂತ. ನುಸಿ ಅದು ಇದಕ್ಕೆ ನುಸಿಗೆ ಇದು ಇದಲ್ಲ ಊದ್ಬತ್ತಿ. ಇದು ಅದು ಬ್ರೀತ್ ಮಾಡೋ ಒಳಗೆ ಹೋಗ್ತದೆ. ಬ್ರೀತ್ ಮಾಡಬೇಕು, ಈಗ ಊದಿ ಮತ್ತೆ ಇದು ಮಾಡು. ಫುಲ್ ನುಸಿಗೆ ಫುಲ್. ಈಗ ನುಸಿ ಬರೋದಿಲ್ಲ, ಇಲ್ಲಾಂದ್ರೆ ನುಸಿ ಕಚ್ಚುತ್ತಾ ಇರ್ತದೆ ನಿಮಗೆ. ಅಲ್ಲಿ ಉಂಟ ನುಸಿ, ಅಡಿಯಲ್ಲಿ ಇಡು. ಇದು ನೋಡಿ ನಮ್ಮ ಜಿಮ್ ಇದು, ಜಿಮ್ ಇದು. ಲಂಗ್ಸ್ ಒಳಗೆ ಎಲಿಬೇಡ ನೀನು, ಹೊರಗೆ ಬಿಡು. ಅದು ಮುಸುಂಬಿ ಆರೆಂಜ್ ತಂದದ್ದು ತಿನ್ನಲಿಲ್ಲ. ಎಂತ ತೆಗಿ, ಮತ್ತೆ ಹಾಕುದು ಯಾಕೆ ಅದು ನಿಲ್ಸಿ ತೆಗಿಲಿಕ್ಕೆ ಆಗ್ತದೆ. ತೆಗಿ. ಮತ್ತೆ ಎಂತಕ್ಕೆ ಆಗ್ತದೆ ಇದೆಲ್ಲ ಊರಿಗೆಲ್ಲ ತಿಕ್ಕಿಸೋದು ಉದ್ದದ್ದು. ಆರೆಂಜ್ ಎಂತ ಎಂತಾಯ್ತು? ಇದು ಊದುಬತ್ತಿ ಅಲ್ಲ, ಇದು ಸ್ಮೋಕ್ ಹೇಗೆ ಆಗುದು? ಕಾರ್ಬನ್ ಡೈಆಕ್ಸೈಡ್. ಇದಕ್ಕೆ ಎಂತ ಹಾಕ್ತಾರೆ ಅಂತ ಸ್ವಲ್ಪ ಹೇಳಿ. ಇದಕ್ಕೆ ಊದುಬತ್ತಿಗೆ ನೋಡಿ ಕಾಣ್ತದ, ಊದುಬತ್ತಿ ಫೋಕಸ್ ಆಗ್ತಾ ಇಲ್ಲ ಮಾರೆ. ಸೊ ಕರೆಂಟ್ ಇಲ್ಲ ಮಾರೆ. ಎಂತ ನಾನು ಫೋನ್ ಮಾಡಿ ಮತ್ತೆ 7 ಹತ್ರ ಪುನಃ ಫೋನ್ ಮಾಡಿ ಕೇಳಿದೆ. ಹಾಗೆ ಅವ್ರು ಹೇಳ್ತಿದ್ದಾರೆ ಅಂತ. ಫಸ್ಟ್ ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ವಾರ್ತೆ ಕಳಿಸಿದ್ದಾರೆ. ನಾನು ಅದೇ ತುಂಬ ಜನ ಕಂಪ್ಲೇಂಟ್ ಮಾಡಿದ್ರು, ಅಪ್ಪ ಬರ್ತಾರಲ್ಲ, ಅದಕ್ಕೆ ನಾನು ಹೇಳಿದೆ. ನುಸಿ ಮಾರೆ, ಎಷ್ಟು ನುಸಿ ಉಂಟು ಕಚ್ಚಿದ್ರಲ್ಲಿ. ಇಲ್ಲಿ ಏನಾದರೂ ಎಣ್ಣೆ ಹಚ್ಚಿದ್ರೆ ಒಡಮಾಸ ಉಂಡ್ಬೇಕಾ? ಅದು ಒಡಮಾಸ ಸಾಕು, ಹೊಗೆ ಸಹ ಜಾಸ್ತಿ ಆಗ್ತದೆ ಮಾರೆ. ಸ್ಮೋಕ್ ಮಾಡಿದಾಗೆ ಆಗ್ತಾ ಉಂಟು, ಹೊಗೆ ತಗೊಳ್ಳೋದು. ಗಂಟೆ 6 ಆಯಿತು, ಕೆಲಸ ಎಲ್ಲ ಬಾಕಿ ಆಯಿತು ಮಾರೆ. ಅರ್ಜೆಂಟ್ ಕೆಲಸ ಇತ್ತು. ಮೇಡಮ್ ಅವ್ರು ತಂದು ಹೋಯ್ತಂತೆ, ಕೆಲಸ ಹೋಯ್ತಂತೆ. ಪ್ರಾಜೆಕ್ಟ್ 6 ಗಂಟೆಗಳಿಗೆ ಡೆಲಿವರಿ ಮಾಡಲಿಕ್ಕೆ ಇತ್ತಂತೆ. ಎಂತ ಆಯ್ತು ಈಗ? ಎಂತ ಮಾಡ್ತೀವಿ? ಡೆಲಿವರಿ ಇಲ್ಲವಾ?
ಅವ್ರದ್ದು 7 ಗಂಟೆಗೆ ಬರ್ತಡೇ ಅಂತ, ಹಾಗೆ ಬರ್ತಡೇಗೆ ಗಿಫ್ಟ್ ಈಗ 6 ಗಂಟೆ ಆಯಿತು. ಆಗ್ಬೋದು. ಅವರಿಗೆ ಬಂದು ಕೊಂಡೋಗೋದು ಹಾಗೆ ರಿಕ್ಷಾದಲ್ಲಿ ಕಳಿಸ್ಬೇಕು. ರಿಕ್ಷಾದಲ್ಲಿ ರಿಕ್ಷಾದಲ್ಲಿ ಹೇಗೆ ಕಳಿಸಿ? ರಿಕ್ಷಾದಲ್ಲಿ ಯಾಕೆ ಅವರ ಮನೆಗೆ ಕಳಿಸಿ. ಯಾವ ರಿಕ್ಷಾದಲ್ಲಿ? ಅವರಿಲ್ಲದಿದ್ದರೆ ಅವ್ರು ಬೇರೆಯವರನ್ನು ಕಳಿಸ್ತಾರೆ. ಹಾಗೆಲ್ಲ ವಿಷಯ. ರಿಕ್ಷಾ ಡೆಲಿವರಿ ಮಾಡ್ತಾರಂತೆ ಮೇಡಮ್ ಅವರು ಪ್ರಾಡಕ್ಟನ್ನು. ಬೇಕಿದ್ರೆ ಇಲ್ಲ, ರಿಕ್ಷಾದಲ್ಲಿ ಬರ್ತದೆ ಮಾಡಿ ಪ್ರಾಡಕ್ಟ್ ಅಲ್ಲ. ಅಂದ್ರೆ ಅವರಿಲ್ಲಿ ತನಕ ಬರೋದಕ್ಕಿಂತ ಇಲ್ಲಿಂದ ರಿಕ್ಷಾದಲ್ಲಿ ಕಳಿಸಿ. ಹಾಗೆ ಸ್ಪೆಷಲ್ VIP ಟ್ರೀಟ್ಮೆಂಟ್, ರಿಕ್ಷಾದಲ್ಲಿ ಪ್ರಾಡಕ್ಟ್ ಹೋಗುದು. ಕೇಳಿ, ಆರ್ಡ್ರ್ ಇದ್ರೆ ಹಾಕಿ ಆಯಿತಾ? ಹಾಗೆಲ್ಲ ಈಗೆಂತ ಮಾಡೋದು? ಉದ್ಬತ್ತಿ ಅರ್ಧ ಖಾಲಿ ಆಯಿತು ಮಾರೆ. ಕರೆಂಟ್ ಬರ್ದು ಕಾಣೋದು. ಕರೆಂಟ್ ಬರ್ತಿದ್ರೆ ಫ್ಯಾನ್ ಆದರೆ ಆಗ್ತಿತ್ತು. ಇದು ಸಹ ಚಾರ್ಜ್ ಇಲ್ಲ. ಅಷ್ಟು ಮೆಲ್ಲ ಮಾತಾಡಿದ್ರೆ ಯಾರಿಗೆ? ನಂಗೇನೆ ಕೇಳೋದಿಲ್ಲ ಅಂತ. ಕೇಳೋದಿಲ್ವಾ? ಮೈಕಕ್ಕೆ ಮೊಬೈಲ್ ಚೇಂಜ್ ಮಾಡಬೇಕು ಮಾರೆ. ಅದು ನನ್ನ ಮೈಕಿಗೆ ಮೊಬೈಲ್ ಚೇಂಜ್ ಮಾಡಬೇಕು. ಮತ್ತೆ ನನ್ನದಕ್ಕೆ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಮಾಡ್ಲಿಕ್ಕೆ ಎಲ್ಲಿ ಉಂಟದು? ಒಟ್ಟಿಗೆ ಅಂತ ತೆಗೆದುಕೊಡು. ಓಟಿಜಿ ತಗೊಂಡ್ರೆ ಆಯ್ತು. ಅದಕ್ಕೆ 1 ಲಕ್ಷದ ಫೋನ್ ತಗೋಬೇಕು. ಓಟಿಜಿ ತೆಗೆದುಕೊಡು ನನಗೆ. ಮೈಕ್ ನಿಂದಲ್ಲ. ನಂದಾದ್ರೆ ನಿಮ್ಗೆ ಸಹ ಕೊಡ್ತಾನೆ ನಾನು. ಅದೇ OTG ಬೇಕಲ್ಲ. OTG ಅಂದ್ರೆ ಎಂತ? ಓಟಿಜಿ ಕೆಳಗೆ ಸಿಕ್ಕಿಸ್ತಾರಲ್ಲ, ಅದಕ್ಕೆ OTG ಇಲ್ಲ. ಕನೆಕ್ಟರ್ ಅಲ್ಲ. ಓಟಿಜಿ ಇಲ್ಲ ಎಂತ ಗೊತ್ತಿಲ್ಲ ನನಗೆ. ಹಾಗೆಲ್ಲ ವಿಷಯ. ಮತ್ತೆ ಬೇರೆ ಏನಾದರೂ ಉಂಟಾ? ಇಲ್ಲ ಹಾಗೆ ಎಂತಾಯ್ತು? ನನ್ನ ಮುಖಕ್ಕೆ ಸ್ಮೋಕ್ ಇಡ್ತಿದ್ದೆ. ಮತ್ತದು ಈಗ ನೋಡು, ಒಂದಾದ್ರೂ ನುಸಿ ಉಂಟಾ ನಿಮಗೆ? ಕಚ್ಚದ ಉಂಟಾ? ಮತ್ತೆ ಡಾಕ್ಟರ್ ಎಣಿಸುವರು ನಾನು ಸ್ಮೋಕ್ ಮಾಡಿದ್ದೇನೆ ಅಂತ. ನಿಜ ಊದ್ಬತ್ತಿ ಹೋಗುತ್ತೆ. ಅದು ಊದ್ಬತ್ತಿ ಇಲ್ಲದ್ರೆ ನುಸಿಯಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಸರಿ ನೋಡ, ಇನ್ನು ಕರೆಂಟ್ ಬಂದ ನಂತರ ಬೇರೆ ಏನಾದರೂ ಇದ್ರೆ ಅಂತ. ಓಕೆ ಸರಿ. ನಮ್ಮವರು ನೋಡಿ ಆಯಿಲ್ ಚೆಕ್ ಮಾಡ್ತಿದ್ದಾರೆ. 1 ಲಕ್ಷ ಕಿಲೋಮೀಟರ್ ರನ್ ಆಗಿದೆ. ನೋಡ ಎಷ್ಟುಂಟು ಅದಲ್ಲಿ. ಅದು ಹಾಕದು ಒಳಗೆ ಹಾಕಿ ತೋರಿಸಿ ನೋಡ ಆಯಿಲ್ ಎಷ್ಟುಂಟ ಅಂತ. ಫುಲ್ ಅದು ಲಾಕ್ ಆಗಬೇಕು. ಫುಲ್ ಹೊತ್ತು. ಹಾಂ ಈಗ ತೆಗಿ. ಎಷ್ಟುಂಟು? ಆಯಿಲ್ ಇಲ್ಲ. ಎಲ್ಲಿಂಟು? ಇಲ್ಲಿ ಉಂಟು. ಆಯಿಲ್ ಕಮ್ಮಿ ಆಗಿದೆ. ಕಮ್ಮಿ ಅಲ್ಲ, ಇಲ್ಲ ಅದಲ್ಲ. ಇನ್ನು ಓಡಿಸಬೇಡ. ಇನ್ನು ಓಡಿಸೋದಾದರೆ ಆಯಿಲ್ ಹಾಕಿ ಓಡಿಸು. ಸೀಸ್ ಆದರೆ ಇಂಜಿನ್ ಸೀಸ್ ಆಗ್ತದೆ ಮತ್ತು ಆಯಿಲ್. ಅಲ್ಲ, ಆಯಿಲ್ ಹಾಕ್ಲಿಕ್ಕೆ ಹೋಗ್ಬೇಕು. ಹೌದು, ಅಲ್ಲಿವರೆಗೆ ಹೋಗಿ ಇನ್ನೇನು ತಿರುಗಲಿಕ್ಕೆ ಬೇರೆ ಕಡೆ ಹೋದರೆ ಸೀಸ್ ಆಗ್ತದೆ ಮತ್ತೆ ಗಾಡಿ ಗುಜ್ಜಿರಿಗೆ ಆಗ್ತದೆ. ಹೌದು. ಅಂತ ಹಾಗೆಲ್ಲ ಮತ್ತೆ ಅದರಲ್ಲಿ ವಾಯಿಲೇ ಇಲ್ಲ ಮಾರೆ. ಇವಳೆಲ್ಲ ತಿರುಗಿಸಿ ಆಚೆ ಹೋಗ್ತಿದ್ದಲ್ಲ. ನಾಳೆ ಹೋಗ್ಲಿಕ್ಕಿಲ್ವಾ? ಅಲ್ಲ, ನಮ್ಮ ಅವರ ಹತ್ರ ಹೇಳ್ತಾನೆ ಸರ್ವಿಸ್ ಮಾಡ್ಲಿಕ್ಕೆ. ಅವ್ರ ಹತ್ರ ಹೇಳು, ಅವನು ಬಿಲ್ ದೊಡ್ಡದು ಮಾಡಲಿಕ್ಕೆ ಮಾಡ್ದ ಅಂತ. ಮೊನ್ನೆ ಲಾಸ್ಟ್ 20-25 ಸಾವಿರ ಬಿಲ್ ಮಾಡಿದ್ದಾರೆ. ಹಾಗೆ ಸರಿ, ಕಮ್ಮಿ. ಅದು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಹಾಗೆ ಜಾಸ್ತಿ ಬಿಲ್ ಆಗಿದೆ. ಹಾಗೆ ನೀ ಎಂತ ಮಾಡ್ದ? ಬಂದ್ ಮಾಡಲಿಕ್ಕಿಲ್ವಾ? ನೀರು ಕ್ಲೀನ್ ಉಂಟಲ್ಲ. ಹಾಗೆಲ್ಲ ನಮ್ಮದು 1 ಲಕ್ಷ ಕಿಲೋಮೀಟ್ರ್ ಆಗಿದೆ ಸಿಗೋದು. ಈಗ ಆಯಿಲ್ ಚೇಂಜ್ ಸರ್ವಿಸ್ಗೆ ಟೈಮ್ ಆಗಿದೆ. ಅದ್ರ ಹಾಗೆ ಸರ್ವಿಸ್ ಮಾಡಬೇಕು. ಹಾಗೆ ಈಗ ಮೇಡಮ್ ಅವರು ವಾಕಿಂಗ್ ಮಾಡ್ತಾರೆ ಅಂತ ಕೇಕ್ ತಿಂತಿದ್ದಾರೆ ಮಾರು. ಕೇಕ್ ತಂದಿದ್ದಾರೆ ಬಾಕ್ಸ್. ನಾನು ಹೇಳಿದೆ, ನೀವು ತಿಂದಿದ್ದೀರಲ್ಲ, ಅದು ಕರಗಿಸ್ಬೇಕಾದ್ರೆ ಒಂದು 5 ಕಿಲೋಮೀಟ್ರ್ ಹೋಗ್ಬೇಕಂತ. ಮೇಡಮ್ ಅವ್ರು ಆಚೀಚೆ ಬೇಗ ಇದು ಮಾಡ ವಾಕಿಂಗ್. ಈಗ ಮಳೆ ಬರ್ತದೆ ಇಲ್ಲದ್ರೆ. ಎಂತಕ್ಕೆ? ಅದೇ ವಾಕಿಂಗ್ ಆಗ ಮಾಡೋದು. 5 ಕಿಲೋಮೀಟ್ರ್ ಮಾಡೋದು. ಇನ್ನೆಷ್ಟು 2 ಕಿಲೋಮೀಟ್ರ್ ಅಲ್ಲ ಮಾಡಿದ್ದು? ಇನ್ನೆಷ್ಟು 2 ಕಿಲೋಮೀಟ್ರ್ ಮಾಡಿದ್ದು? ಇನ್ನೆಷ್ಟು ಮಾಡಿದ್ದು ವಾಕಿಂಗ್? ನಿನ್ನೆ 2 ಅಂತೆ. ಇವತ್ತು ಇದು ಆ್ಯಕ್ಚುಲಿ ಮರುದಿವಸ. ಹಾಗೆ ಮೇಡಮ್ ಅವ್ರು ನೀರು ಹಾಕ್ತಿದ್ದಾರೆ. ಸೊ ನಿನ್ನೆ 2 ಕಿಲೋಮೀಟ್ರ್ ಮಾಡಿದ್ದಾರಂತೆ. ಇವತ್ತು ಅದಕ್ಕೆ ಡಬಲ್ ಮಾಡಲಿಕ್ಕೆ ಹೇಳಿದೆ. 4 ಕಿಲೋಮೀಟ್ರ್. ನೋಡುವ ಎಷ್ಟು ಕಿಲೋಮೀಟ್ರ್ ಮಾಡ್ತಾರಂತ ನೋಡುವ. 3 ಆಯ್ತು. 3 ಮಾಡ್ತಾರ ನೋಡುವ. ನಾನು ಇಲ್ಲೇ ವೆಯ್ಟ್ ಮಾಡ್ತೇನೆ, ಮಾಡ್ತಾರಾ ಇಲ್ಲ ನಡುವಲ್ಲಿ ಸ್ಕಿಪ್ ಮಾಡ್ತಾರಂತ ನೋಡುವ. ಎಂತ ಮಸಕೋದು? ಸರಿ ಹೋಗಿ ಶುರು ಮಾಡು, ವಾಕಿಂಗ್ ಶುರು ಮಾಡಿ. ನೋಡ್ತೇನೆ ಎಷ್ಟು ವಾಕ್ ಮಾಡ್ತೇನೆ.
ನೋಡುವ ಎಷ್ಟು ವರ್ಕ್ ಮಾಡ್ತಲ್ಲ ಅಂತ. ಹಾಂ, ಕ್ಲೋಸ್ ಮಾಡಿ. ಅದು ಸ್ವಲ್ಪ ಗಟ್ಟಿ ಉಂಟು. ಅಲ್ಲಿಂದ ಹಾಕಿದ ಅದು ಮುರಿಯೋದು, ಅದು ಮೊದಲೇ ಗಟ್ಟಿಲ್ಲ. ಹಾಂ, ಹಾಕಿಲ್ಲ, ಆಗಲಿಲ್ಲ. ಹಾಂ ಹಾಂ, ಎಂತ ಮುರಿತೀಯ ಎಂತ? ಹಾಂ, ಸರಿ ಹೊತ್ತು, ನಡುವಲ್ಲಿ ಹೊತ್ತು, ಕಾಲಲ್ಲಿ ಹೊತ್ತದಲ್ಲ, ಏನು ಕಾಲಲ್ಲೆಲ್ಲ ಹೊತ್ತದಿದ್ದ. ಸರಿ ಮಾಡು, ಟ್ರೈ ಮಾಡು. ಹಾಂ ಹಾಂ, ನಡುವಲ್ಲಿ ಇಟ್ಕೊಂಡು ಹೋಗ್ತಾ ಅಲ್ಲೇ. ಹಾಂ, ಹಾಗೆ ಕಟ್ಟಿ. ಅವರು ಓಪನ್ ಮಾಡಿದ್ದಾರೆ, ಕ್ಲೋಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಸರಿ ಇಲ್ಲ ಹಾಗೆ. ಸರಿ, ನಾನು ಟ್ರೈ ಮಾಡ್ತೇನೆ, ನೋಡ್ತೇನೆ. ಓಕೆ, ಸ್ವಲ್ಪ ಇದು ಪ್ರಾಬ್ಲಮ್. ಒಂದಿನರಲ್ಲಿ ಆಯ್ತು. ನೋಡಿ, ಇವಾಗ ಕೇಕ್ ತಿನ್ನೋದು ನೋಡಿ. ನಾನು ತಿನ್ಲಿಕ್ಕೆ ತಂದದಲ್ಲ ಅದು, ಮತ್ತೆ ನಾನು ನಿಮ್ಗೋಸ್ಕರ ವಾಚ್ ಎಲ್ಲ ಕಟ್ಟಿ ರನ್ನಿಂಗ್ ಅಂತ ನೋಡು. ವಾಚ್ ಕಟ್ಟಿ ಎಷ್ಟು ವಾಕ್ ಮಾಡ್ತಲ್ಲ ಅಂತ. ಎಂತೆಲ್ಲ ಬರ್ತದೆ, ಕಟ್ಟಿ ರನ್ ಮಾಡಿ ಸರಿ ಆಗ್ತದೆ. ಮ್ಯೂಸಿಕ್ ಇಲ್ಲ, ಮ್ಯೂಸಿಕ್ ಗೊತ್ತಿಲ್ಲ. ಸರಿ, ನೋಡ ಎಷ್ಟು ವಾಕ್ ಮಾಡ್ತಲ್ಲ ಅಂತ. ಮೇಡಮ್ ಅವ್ರದ್ದು ಫೈನಲಿ 2 ಕಿಲೋಮೀಟ್ರ್ ಆಗ್ತಾ ಬಂತು. ಅದರಿಂದ ಆಚೆ ಸುತ್ತು ಬರ್ತದೆ. 1 ಕಿಲೋಮೀಟ್ರಾ ಎಷ್ಟೈತೆ ನೋಡೋದ್ರಲ್ಲಿ, ಅದರಲ್ಲಿ ಈಗ ನೋಡೋದು. ಹಾಂ, ಎಷ್ಟು ಕಿಲೋಮೀಟ್ರ್? 1.48 ಕಿಲೋಮೀಟ್ರ್. 2 ಕಿಲೋಮೀಟರ್ಸ್ ಆಗಲಿಲ್ಲ, 1.8 ಆಗಲಿಲ್ಲ. 1.8 ಆಯ್ತು, ಆಗುತ್ತಿದೆ. ಸುತ್ತು ಬಾ, 3 ಕಿಲೋಮೀಟರ್. ಎಲ್ಲಿ ಉಂಟದು? ಇಲ್ಲೇ ಬರ್ತದೆ, ನನಗೆ ಸಹ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಅಂತೆಲ್ಲ ಉಂಟು. ಎಷ್ಟಾಯ್ತು ಕಿಲೋಮೀಟ್ರ್? ಹಾಂ, ಆಯ್ತು, ಚೂರುಂಟು. ಇದರಲ್ಲಿ ಇದರಲ್ಲಿ ಒಂದು ಅದು ಲೇಟ್ ಅಲ್ಲ ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಒಂದು ಇದರಲ್ಲಿ ಒಂದು 2 ಕಿಲೋಮೀಟ್ರ್ ಆಗಿದೆ, ಇದರಲ್ಲಿ 3 ಕಿಲೋಮೀಟರ್ ತೋರಿಸ್ತದೆ. ಎಂತ ಅಲ್ಲ, ಇದು ಲೇಟ್ ಸ್ಟಾರ್ಟ್ ಮಾಡಿದ್ದು. ಲೇಟ್ ಆದ್ರೆ ಒಂದು ನಾನು ತುಂಬ ಹೊತ್ತಲ್ಲ, ವಾಕಿಂಗ್ ಮಾಡಿ ಆದ್ಮೇಲೆ ಸ್ಟಾರ್ಟ್ ಮಾಡಿ. ಇಲ್ಲ, ಇದರಲ್ಲಿ ಖಾಲಿ 2 ಕಿಲೋಮೀಟರ್, ಅದು ಮೊಬೈಲಲ್ಲಿ 3 ಕಿಲೋಮೀಟರ್. ಮೊಬೈಲ್ ಆಗದಿಂದ ಇಟ್ಕೊಂಡು ಆಚೆ ಯಾವ್ದನ್ನು ಮೊಬೈಲ್ ನಮ್ಮದು ಮೊಬೈಲ್ ಇಲ್ಲ. 71 ಮಾತ್ರವಾ? ಎಂತ ಇದೆಲ್ಲ ಮೆಜರಿಂಗ್ ಮಾಡು, ಫಿನಿಶ್ ಮಾಡಲಿ ಮೇಡಮ್ ಅವರು. ಮೇಡಮ್ ಅವ್ರದ್ದು 2 ಕಿಲೋಮೀಟ್ರ್ ಆಗ್ತಾ ಬಂತು. ಮೊಬೈಲಲ್ಲಿ 3 ಕಿಲೋಮೀಟ್ರ್ ತೋರಿಸ್ತದೆ, ವಾಚಲ್ಲಿ 2 ಕಿಲೋಮೀಟ್ರ್, ಮೊಬೈಲಲ್ಲಿ 3 ಕಿಲೋಮೀಟ್ರ್ ತೋರಿಸ್ತದೆ. ಸರಿ, ನೋಡೋಣ, ಫಿನಿಶ್ ಮಾಡಲಿ ಮೇಡಮ್ ಅವ್ರದ್ದು ಆಯ್ತಂತೆ. ರೌಂಡ್ ಹಾಕಿ ನನ್ನ ಮೆಮೊರಿ ಫುಲ್ ಆಗ್ತಾ ಉಂಟು. ಗಡಿ ಪುನಃ ಸುತ್ತಾಗ್ತಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ ಕೆಲವು. ಸರಿ, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಮೇಡಮ್ ಅವರು ಬಲ್ಲಿ ಫೈನಲಿ 3 ಕಿಲೋಮೀಟ್ರ್ ಫೈನಲಿ ಫಿನಿಶ್ ಮಾಡಿದಾರಂತೆ. ಮೇಡಮ್ ಅವರು ಹೇಳಿದ್ದಾರೆ ಮೊಬೈಲಲ್ಲಿ, ವಾಚಲ್ಲಿ ಕಮ್ಮಿ ಉಂಟಲ್ಲ, ವಾಚಲ್ಲಿ 2, ಅದರಲ್ಲಿ ಮತ್ತೆ ಹೇಗೆ 2 ಕಿಲೋಮೀಟ್ರ್ ಕಂಪ್ಲೀಟ್ ಮಾಡಿದ್ದಾರೆ. 3.1 ಅದರಲ್ಲಿ ಹೇಗೆ ಜಾಸ್ತಿ ಆಗೋದು? ಬಿಕಾಸ್ ನಾನು ಇದು ಫಸ್ಟಿಗೆ ಇದರಲ್ಲಿ ಹೋಗ್ತೇನೆ. ಅದು ನಿನ್ನೆದು ಅರ್ಧ ಕೌಂಟ್ ಆಗಿದೆ. ಇಲ್ಲ, ಟುಡೇ. ಸರಿ, ಆಯಿತು. ಕೂತ್ಕೋ, ಇನ್ನು ಸ್ವೀಟ್ ಎಲ್ಲ ತಿನ್ಬೇಡ, ಕೇಕ್ ಆಗಬೇಕಂತ. ಬಾಕಿ ಉಂಟಲ್ಲ, ಅದು ನಾಯಿಗೆ ಅಪ್ಪ. ನಾ ಇಲ್ಲಲ್ಲ, ನೀವು ಹೇಳಿದ್ದೀರಾ ಬ್ಲಾಗಲ್ಲಿ ನಾ ಇಲ್ಲ ಅಂತ. ನಾಯಿ ಇಲ್ಲ, ನಮ್ಮ ನಾಯಿ ಸತ್ತಿದೆ. ಟಾಪಿಲ್ಲ ಹಾಗೆ. ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಓಕೆ, ಬೈ.